Hello students, I am Dr. Manjunath V from Aranis Commerce and Management College, Mysore. Today in this video, we will learn about simple problem on preparation of cost sheet. It is true that we discussed this topic in the previous video, but still today we will learn some more interesting aspect while preparing cost sheet. Let us concentrate on the given illustration first. From the following details, prepare a cost sheet. The given instructions are direct materials 1,50,000, direct wages 84,000, factory overheads are at 50% of direct wages, office overheads are 25% of works cost, selling overheads amount to rupees 75,000 and profit is at 25% of selling price. As compared to previous illustration, there is a slight difference in this given illustration. In the previous illustration, the profit was given and the profit calculated on the basis of cost. If you remember correctly, it's a 10% on total cost. The profit was given as 10% on total cost in the previous illustration or in previous video. But here in this illustration, the profit is given at 25% of selling price. So there is a difference in calculating the profit on the basis of total cost or on the basis of selling price. ಕೊಟ್ಟಿರುವಂತಹ ಈ ಒಂದು ಇಲಿಸ್ಟ್ರೇಷನ್ ಅನ್ನು ನಾವು ಮೊದಲು ಗಮನಿಸಿದಾಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಏನು ಇದೇ ರೀತಿಯ ಇನ್ಫಾರ್ಮೇಷನ್ ಅನ್ನು ಗಮನಿಸಿದ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾವಣೆಗಳನ್ನು ಈ ಒಂದು ಇಲಿಸ್ಟ್ರೇಷನ್ನಲ್ಲಿ ಗಮನಿಸಬಹುದು. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಮತ್ತು ಫ್ಯಾಕ್ಟರಿ ಓವರ್ಹೆಡ್ಸು, ಆಫೀಸ್ ಓವರ್ಹೆಡ್ಸು ಅನ್ನೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಹೇಗೆ ನಾವು ಪ್ರೀವಿಯಸ್ ವಿಡಿಯೋ ಅಥವಾ ಇಲಿಸ್ಟ್ರೇಷನ್ನಲ್ಲಿ ಗಮನಿಸಿದ್ವೋ ಅದೇ ರೀತಿಯ ಇನ್ಸ್ಟ್ರಕ್ಷನ್ಸ್ಗಳು ಇಲ್ಲಿದೆ. ಇಲ್ಲಿ ಸೆಲ್ಲಿಂಗ್ ಓವರ್ಹೆಡ್ಸನ್ನು ಪರ್ಸೆಂಟೇಜ್ನಲ್ಲಿ ಕೊಟ್ಟಿಲ್ಲ, ಸೆಲ್ಲಿಂಗ್ ಓವರ್ಹೆಡ್ಸನ್ನು ಅಮೌಂಟ್ ರೂಪದಲ್ಲೇ ಇಷ್ಟು ಆಗಿದೆ ಅಮೌಂಟು ಅಂತ ಹೇಳಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅದನ್ನು ನಾವು ಬರ್ಕೊಳ್ತೀವಿ. ಆದರೆ ಪ್ರಾಫಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಾಫಿಟ್ ಅನ್ನೋದು 10% ಆನ್ ಟೋಟಲ್ ಕಾಸ್ಟ್ ಅಂತ ಇತ್ತು. ಆದರೆ ಈಗ ಪ್ರಾಫಿಟ್ ಅನ್ನುವಂಥದ್ದು 25% ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ ಕಾಸ್ಟ್ ಅಲ್ಲ, ಕೊಟ್ಟಿರೋವಂಥದ್ದು ಸೆಲ್ಲಿಂಗ್ ಪ್ರೈಸ್ ಮೇಲೆ 25%ಗಳಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ನಲ್ಲಿ ಕೆಲವೊಂದು ಮುಖ್ಯವಾದಂಥ ವಿಷಯಗಳಿದೆ, ಅದನ್ನು ಕಲಿಯುವಂಥದ್ದು ಈ ವಿಡಿಯೋನಲ್ಲಿ ನಾವು ಮಾಡೋಣ. ಮೊದಲನೇದಾಗಿ ಕಾಸ್ಟ್ ಶೀಟ್ ಅಂತ ಹೇಳಿದಾಗ ನಮ್ಗೆ ಗೊತ್ತಿರೋ ಹಾಗೆ ಕಾಸ್ಟ್ ಶೀಟ್ ಫಾರ್ ವಿಚ್ 2 separate columns is to be maintained. Here in this illustration, the amount is given. Since the units is not given, we maintained only the amount column and the particulars column. In particulars column, we record various items of cost of expenditures, and in amount column or a rupees column, we used to record the value of the concerned item. So let us start the cost sheet with the first item. ನಮಗೆಲ್ಲ ಗೊತ್ತಿರೋ ಹಾಗೆ ಕಾಸ್ಟ್ ಶೀಟ್ನ ಮೊದಲನೇ ಐಟಮ್ಮು ಮೆಟೀರಿಯಲ್ಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಓಪನಿಂಗ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಮೆಟೀರಿಯಲ್ಸ್ ಅನ್ನೋದನ್ನು ಕೊಟ್ಟಿಲ್ಲ. ಆ ದೃಷ್ಟಿಯಿಂದ ಡೈರೆಕ್ಟ್ಲಿ ಇವೆಲ್ಲ ಅಡ್ಜಸ್ಟ್ ಮಾಡಿದಾಗ ಒಂದು ಡೈರೆಕ್ಟ್ ಮೆಟೀರಿಯಲ್ ಅನ್ನೋದು ಬರುತ್ತೆ. ಅದನ್ನು ಸುಲಭವಾಗಿ ಇಲಿಸ್ಟ್ರೇಷನ್ನಲ್ಲಿ ಗುರುತಿಸೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವರೇ ಡೈರೆಕ್ಟ್ ಮೆಟೀರಿಯಲ್ಸ್ ಅಂತ. ಸೊ ವಿ ನೀಡ್ ಟು ರೆಕಾರ್ಡ್ ಡೈರೆಕ್ಟ್ ಮೆಟೀರಿಯಲ್ಸ್ 1,50,000. So no addition or deletion of any opening or closing type of adjustment. Directly it is given, so that's why direct materials is recorded as rupees 1,50,000 as per the given illustration. ಡೈರೆಕ್ಟ್ ಮೆಟೀರಿಯಲ್ಸ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಯೂಶಲಿ ಡೈರೆಕ್ಟ್ ಮೆಟೀರಿಯಲ್ಸ್ಗೆ ಡೈರೆಕ್ಟ್ ವೇಜಸ್ ಇದ್ದರೆ ಆ್ಯಡ್ ಮಾಡೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಆ್ಯಡ್ ಮಾಡುವಂಥದ್ದನ್ನು ಪಾಲಿಸಬೇಕು. ಇಲ್ಲಿ ಡೈರೆಕ್ಟ್ ವೇಜಸ್ ಅಂತ ಒಂದು ಐಟಮನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಕೊಟ್ಟಿರುವಂಥ ಇಲಿಸ್ಟ್ರೇಷನ್ನಲ್ಲಿ ಗಮನಿಸಿ ಬರೆಯುವಂಥದ್ದು. ಸೊ ಡೈರೆಕ್ಟ್ ವೇಜಸ್ ಗಿವನ್ ಆ್ಯಸ್ rupees 84,000. ಸೊ ಡೈರೆಕ್ಟ್ ವೇಜಸ್ ಈಸ್ ಟು ಬಿ ರೆಕಾರ್ಡೆಡ್
as 84,000 below direct materials. Direct materials ಅನ್ನ ಕೆಳಗೆ ಡೈರೆಕ್ಟ್ ವೇಜಸ್ ಅನ್ನ ಬರೀತಿದ್ದೀವಿ 84,000. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲದೆ ಇರೋದ್ರಿಂದ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಬರಿತಾ ಇಲ್ಲ. ಸೊ ಇವೆರಡದ್ದು ಟೋಟಲನ್ನು ನೆಕ್ಸ್ಟ್ ಮಾಡುವಂಥದ್ದು. ಟೋಟಲ್ ಮಾಡಿದಾಗ 2,34,000 is the total of direct materials and direct wages, and whatever the total we arrived at 2,34,000, this is to be recognized as direct cost or prime cost. ಇದನ್ನು ನಾವು ಡೈರೆಕ್ಟ್ ಕಾಸ್ಟ್ ಅಥವಾ ಪ್ರೈಮ್ ಕಾಸ್ಟ್ ಅಂತ ಕರಿಬೋದು. 2,34,000. ಇಲ್ಲಿ ತನಕ ಒಂದು ಹಂತದ ಕ್ಯಾಲ್ಕುಲೇಷನನ್ನು ನಾವು ಮಾಡಿರ್ತೀವಿ. ಅದಾದ ನಂತರ ನೆಕ್ಸ್ಟ್ ನಾವು ಡೈರೆಕ್ಟ್ ಕಾಸ್ಟ್ಗೆ ಏನನ್ನು ಆ್ಯಡ್ ಮಾಡಬೇಕು, ಓವರ್ ಹೆಡ್ಸ್ಗಳನ್ನು ಆ್ಯಡ್ ಮಾಡಬೇಕು. ಮೊದಲನೇದಾಗಿ ಓವರ್ ಹೆಡ್ಸನ್ನು ಆ್ಯಡ್ ಮಾಡಬೇಕು ಅಂತ ಬಂದಾಗ ದ ಫಸ್ಟ್ ಓವರ್ ಹೆಡ್ ಈಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫ್ಯಾಕ್ಟ್ರಿ ಓವರ್ ಹೆಡ್ಸ್ಗೆ ಸಂಬಂಧಪಟ್ಟಂಥ ಇಲಿಸ್ಟ್ರೇಷನ್ನಲ್ಲಿ ಏನಿದೆ ಇನ್ಫಾರ್ಮೇಷನ್ನು ಅನ್ನೋದನ್ನು ಗಮನಿಸಿದಾಗ 50% ಆಫ್ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ 50% ಆಫ್ ಡೈರೆಕ್ಟ್ ವೇಜಸ್ ಇನ್ ದ ಸೆನ್ಸ್ ದ ಡೈರೆಕ್ಟ್ ವೇಜಸ್ ಗಿವನ್ ಈಸ್ 84,000. ಈ 84,000 ಅಮೌಂಟ್ ಏನಿದೆ ಇದರ 50%, ಶೇಕಡ 50%ನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಅಮೌಂಟಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ 50% ಆಫ್ 84,000 ಈಸ್ 42,000 ಆ್ಯಂಡ್ 42,000 ಈಸ್ ದಿ ಅಮೌಂಟ್ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್. ಫಾರ್ ಡೈರೆಕ್ಟ್ ಕಾಸ್ಟ್ 2,34,000 add 42,000 of factory overhead. Then we obtain a total of 2,76,000. 2,76,000 ನಮಗೆ ಟೋಟಲ್ ಬರುತ್ತೆ. ಆ 2,76,000 ಟೋಟಲನ್ನು ನಾವು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಕರಿಬೋದು ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಕರಿಬೋದು. ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿದ ನಂತರ ಬರುವಂಥ ಟೈಟಲ್ಲು ಫ್ಯಾಕ್ಟ್ರಿ ಕಾಸ್ಟ್ ಅಂತ ಆಗ್ಬೋದು ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಆಗ್ಬೋದು. ಸೊ ನೆಕ್ಸ್ಟ್ ದ ಸೆಕೆಂಡ್ ಓವರ್ ಹೆಡ್ ಅನ್ನೋದು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಗೆ ಏನಿದೆ ಅನ್ನೋದನ್ನು ಇನ್ಸ್ಟ್ರಕ್ಷನ್ಸು ಗಮನಿಸಬೇಕು. 25% ಆಫ್ ವರ್ಕ್ಸ್ ಕಾಸ್ಟ್ ಈಸ್ ಆಫೀಸ್ ಓವರ್ ಹೆಡ್ ಅಂತ ಇಲಿಸ್ಟ್ರೇಷನ್ನಲ್ಲಿ ಹೇಳಿದ್ದಾರೆ. ಹಾಗಿದ್ಮೇಲೆ 25% ಆಫ್ ವರ್ಕ್ಸ್ ಕಾಸ್ಟ್ ಅಂದಾಗ ವರ್ಕ್ಸ್ ಕಾಸ್ಟ್ ಎಷ್ಟು ಬಂದಿದೆ? 2,76,000 ನಮಗೆ ವರ್ಕ್ಸ್ ಕಾಸ್ಟ್ ಈಗಾಗಲೇ ಬಂದಿದೆ. ಈ 2,76,000 ಏನು ವರ್ಕ್ಸ್ ಕಾಸ್ಟ್ ಅಮೌಂಟ್ ಬಂದಿದೆ ಇದರದ್ದು 25%ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥದ್ದನ್ನು ಆಫೀಸ್ ಓವರ್ ಹೆಡ್ಸ್ ಅಂತ ನಾವು ಕರಿತೀವಿ. ಸೊ 2,76,000 ಇಂಟು 25%, ಆಗ ನಮಗೆ 69,000 ಅಮೌಂಟ್ ಬರುತ್ತೆ. ದ 69,000 ಅಮೌಂಟ್ ಈಸ್ ಆಫೀಸ್ ಓವರ್ ಹೆಡ್ಸ್. ಫಾರ್ ಆಫೀಸ್ ಓವರ್ ಹೆಡ್ಸ್ ಆ್ಯಡ್ ವರ್ಕ್ಸ್ ಕಾಸ್ಟ್. ದ ಟೋಟಲ್ ಆಫ್ ದೀಸ್ ಟು ಈಸ್ 3,45,000. 3,45,000 is the total and to be recognized as cost of production or cost of goods sold. ಅದನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತಾದರೂ ಕರಿಬೋದು ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತಾದರೂ ನಾವು ಕರಿಬೋದು. ಯಾಕೆ ಅಂತಂದರೆ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅನ್ನೋದು ಯಾವುದೇ ರೀತಿಯ ಇಲಿಸ್ಟ್ರೇಷನ್ಸ್ನಲ್ಲಿ ಮಾಹಿತಿ ಇಲ್ಲದೇ ಇರೋದ್ರಿಂದ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರುವಂಥ 3,45,000 ಇಟ್ ಸೆಲ್ಫ್ ವಿಲ್ ಬಿಕಮ್ ಎ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಬರಿಬಹುದು. ಈಗ 3,45,000 ಬಂದಿರುವಂಥ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಆ್ಯಡ್ ಮಾಡುವಂಥದ್ದು ದ ಲಾಸ್ಟ್ ಓವರ್ ಹೆಡ್. ದ ಲಾಸ್ಟ್ ಓವರ್ ಹೆಡ್ ಯಾವುದು? ಸೆಲ್ಲಿಂಗ್ ಓವರ್ ಹೆಡ್. ಸೆಲ್ಲಿಂಗ್ ಓವರ್ ಹೆಡ್ಸ್ಗೆ ಯಾವುದೇ ರೀತಿಯ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ. ಯಾಕೆ ಅಂದರೆ ಸೆಲ್ಲಿಂಗ್ ಓವರ್ ಹೆಡ್ಸ್ ಅಮೌಂಟನ್ನು ಅವರೇ ಕೊಟ್ಟಿದ್ದಾರೆ. ಇಟ್ಸ್ ಅಮೌಂಟ್ಸ್ ಟು ₹75,000 ಅನ್ನೋದನ್ನು ಇಲಿಸ್ಟ್ರೇಷನ್ಸಲ್ಲಿ ತಿಳಿಸಿದ್ದಾರೆ. ಸೊ ಅದರಿಂದ 75,000 ಡೈರೆಕ್ಟ್ಲಿ ರೆಕಾರ್ಡ್ ಮಾಡ್ಕೋತೀವಿ. ಆ 75,000 ಅಮೌಂಟನ್ನು ರೆಕಾರ್ಡ್ ಮಾಡಿದ ನಂತರ 3,45,000 ಪ್ಲಸ್ 75,000 ದೆನ್ 4,20,000 is the total and to be recognized as cost of sales or total cost. ಬಂದಿರುವಂಥ ಟೋಟಲನ್ನು ಟೋಟಲ್ ಕಾಸ್ಟ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಓವರ್ ಹೆಡ್ಸ್ ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿದ ನಂತರ ಬಂದಿರುವಂಥದ್ದನ್ನು ನಾವು ಟೋಟಲ್ ಕಾಸ್ಟ್ ಅಂತ ಬರೆದಿದ್ದೀವಿ 4,20,000. ನೆಕ್ಸ್ಟ್ ನಾವೇನು ಮಾಡ್ತಾಯಿದ್ವಿ? ಟೋಟಲ್ ಕಾಸ್ಟ್ ಅಂತಂದಾಗ ಪ್ಲಸ್ ಪ್ರಾಫಿಟ್ ಅಂತ ಬರೀತಿದ್ವಿ, ಆಮೇಲೆ ಸೇಲ್ಸ್ ಅಂತ ನಾವು ಮೆನ್ಷನ್ ಮಾಡ್ತಾಯಿದ್ವಿ. ಸೊ ಈಗ ಆ್ಯಡ್ ಪ್ರಾಫಿಟ್ ಅಂತ ಮಾಡಿದ್ವಿ. ಆ್ಯಡ್ ಪ್ರಾಫಿಟ್ ಅಂತ ಮಾಡುವಾಗ ನೆಕ್ಸ್ಟ್ ಇಲ್ಲಿ ಏನು ಬರೆಯೋದು?
1/3 ಆಫ್ 4,20,000 ಅಂತ ಬರೆದಿದ್ವಿ. ಪ್ರೀವಿಯಸ್ ವಿಡಿಯೋನಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇನ್ಸ್ಟ್ರಕ್ಷನ್ನು 10% ಆನ್ ಟೋಟಲ್ ಕಾಸ್ಟ್ ಅಂತ ಕೊಡ್ತಾಯಿದ್ರು. ನಾವು ಏನು ಟೋಟಲ್ ಕಾಸ್ಟ್ ಇಲ್ಲಿ ಬಂದಿತ್ತೋ ಈ ಟೋಟಲ್ ಕಾಸ್ಟದು 10%ನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಈಗ ಆ ರೀತಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮಗೆ ಕೊಟ್ಟಿರೋಂಥ ಇನ್ಸ್ಟ್ರಕ್ಷನ್ನು 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆಯೋ ಅದರ 25% ಅಂತ ಹೇಳಿದ್ದಾರೆ. ಅಂದರೆ 25% ಆನ್ ಟೋಟಲ್ ಕಾಸ್ಟ್ ಅಂತ ಕೊಟ್ಟಿಲ್ಲ, 25% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. 25% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಸೇಲ್ಸು ಈಗ ಈ ಪ್ರಾಫಿಟ್ 1,40,000 ಹೇಗೆ ಬಂತು ಅಂತ ನಾನು ನಿಮಗೆ ವರ್ಕಿಂಗ್ ನೋಟ್ನಲ್ಲಿ ಮುಂದೆ ಈಗ ತಿಳಿಸ್ತೀನಿ. ಫಸ್ಟ್ ಈಗ ಕಾನ್ಸಂಟ್ರೇಟ್ ಮಾಡೋಣ. ಪ್ರಾಫಿಟ್ 1,40,000, 4,20,000, ಟೋಟಲ್ ಆಫ್ ದೀಸ್ ಟು ಇಸ್ 5,60,000. ಇದು ಬರುವಂಥ ಟೋಟಲ್ನ ಏನಂತ ಕರಿತೀವಿ ನಾವು? ಸೇಲ್ಸ್ ಅಂತ ಕರಿತೀವಿ. ಅಂದರೆ ನಮಗೆ ಕೊಟ್ಟಿರುವಂಥ ಈ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ ಅದು ಸೇಲ್ಸ್ ಅಮೌಂಟ್ನ ಮೇಲಿದೆ. ಈ ಸೇಲ್ಸ್ ಅಮೌಂಟ್ ಏನು ಬರುತ್ತೋ ಆ ಅಮೌಂಟನ್ನ 25% ಪ್ರಾಫಿಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಸ್ಟಾಪ್ ಮಾಡಿರುವಂಥದ್ದು ಎಲ್ಲಿಗೆ ಅಂತಂದರೆ ಈಗ ಬಂದು ನಿಂತಿದ್ದೀವಿ ಟೋಟಲ್ ಕಾಸ್ಟ್ ತನಕ ಬಂದು ನಿಂತಿದ್ದೀವಿ 4,20,000. ಈಗ ಪ್ರಾಫಿಟನ್ನು ಬರೀಬೇಕು ಅಂದಾಗ ನಮಗೆ ಟೋಟಲ್ ಕಾಸ್ಟ್ ಮೇಲೆ ಪರ್ಸೆಂಟೇಜ್ ಕೊಟ್ಟರೆ ಈಸಿಯಾಗಿ ಪ್ರಾಫಿಟನ್ನು ಆ್ಯಡ್ ಮಾಡ್ಬೋದು. ಆದರೆ ಸೇಲ್ಸ್ ಅಂತ ಏನಿದೆಯೋ ಅಮೌಂಟು, ಆ ಸೇಲ್ಸ್ ಅಮೌಂಟಿನ ಮೇಲೆ 25% ಮಾಡಿ ಅಂತ ಹೇಳಿದ್ರೆ ನಮಗೆ ಸೇಲ್ಸ್ ವ್ಯಾಲ್ಯೂ ಇನ್ನೂ ಗೊತ್ತೇ ಇಲ್ಲ. ನಮಗೆ ಗೊತ್ತಿರೋದು ಟೋಟಲ್ ಕಾಸ್ಟ್ ವ್ಯಾಲ್ಯೂ. ಈ ಸೇಲ್ಸ್ ವ್ಯಾಲ್ಯೂ ಮೇಲೆ ನಮಗೆ 25% ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲದಿರೋ ಕಾರಣಕ್ಕೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡೋದು ಪ್ರಾಫಿಟದು ಸ್ವಲ್ಪ ಟಿಪಿಕಲ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಂದು ಚಿಕ್ಕ ವರ್ಕಿಂಗ್ ನೋಟನ್ನು ಮಾಡಿಕೊಂಡು ಆ ವರ್ಕಿಂಗ್ ನೋಟ್ನಲ್ಲಿ ಕಂಡಿಡ್ಕೊಂಡು ಕೆಲವೊಂದು ಇನ್ಫಾರ್ಮೇಷನನ್ನು ಆಮೇಲೆ ನಾವು ಈ ಕಾಸ್ಟ್ ಶೀಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. So at present we need to stop our cost sheet calculation at this stage, that is at total cost of 4,20,000, and next we need to prepare a separate working note. After preparing the working note, whatever the information we obtain from the working note, those information is to be used for calculation of profit and as well as the total of sales. So ಆ ದೃಷ್ಟಿನಲ್ಲಿ ನೋಡಿದಾಗ ನಾವು ಹೇಗೆ ಬರುತ್ತೆ ಇಲ್ಲಿ ಪ್ರಾಫಿಟ್ ಅಮೌಂಟು ನಂತರ ಸೇಲ್ಸ್ ಅಮೌಂಟು ಅನ್ನೋದಕ್ಕೆ ಒಂದು ವರ್ಕಿಂಗ್ ನೋಟನ್ನು ನೋಡೋಣ. ವರ್ಕಿಂಗ್ ನೋಟು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಗಮನಿಸೋಣ. ವರ್ಕಿಂಗ್ ನೋಟ್ನಲ್ಲಿ ಮೊದಲನೇದಾಗಿ ನಾವು ನೆನ್ನೆನೇ ಹೇಳ್ಕೊಂಡಿದ್ವಿ, ಒಂದು ಚಿಕ್ಕ ಈಕ್ವೇಷನ್ನು ಗಮನಿಸಬೇಕು ನೀವೆಲ್ಲರೂ ಕೂಡ ಅಂತ ಹೇಳಿದ್ವಿ. ಮುಂದಿನ ವೀಡಿಯೋಗಳಲ್ಲಿ ಇದರ ಹೆಲ್ಪ್ ನಮಗೆ ಬೇಕಾಗುತ್ತೆ ಅಂತ. ಏನದರ ಅರ್ಥ? ಕಾಸ್ಟ್ ಅಂದರೆ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್. ನಮಗೆ ಈ ಒಂದು ಈಕ್ವೇಷನ್ ನಮಗೆ ಈಗಾಗಲೇ ಗೊತ್ತು. ಕಾಸ್ಟ್ ಅಂತಂದರೆ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಅಂತ ಹೇಳಿದ್ವಿ. ನಮಗೆ ಎಷ್ಟು ಖರ್ಚಾಗಿದೆ ಮತ್ತು ನಮ್ಮ ಪ್ರಾಫಿಟ್ ಮಾರ್ಜಿನ್ ಎಷ್ಟು ಪ್ರಾಫಿಟ್ಟು, ಎರಡನ್ನೂ ಆ್ಯಡ್ ಮಾಡಿದಾಗ ಬರುವಂಥದ್ದು ಸೇಲ್ಸ್ ಆಗಿರುತ್ತೆ. ಹಾಗಿದ್ಮೇಲೆ ಈಗ ನಮಗೆ ಒಂದು ಇನ್ಫಾರ್ಮೇಷನ್ ಈಗಾಗಲೇ ಕೊಟ್ಟಿದ್ದಾರೆ ಅವರು. ಏನಿದೆ ಈ ಪ್ರಾಬ್ಲಮ್ನಲ್ಲಿ ಗಿವನ್ ಇನ್ಫಾರ್ಮೇಷನ್? ದ ಗಿವನ್ ಇನ್ಫಾರ್ಮೇಷನ್ ಈಸ್ 25% ಆನ್ ಸೇಲ್ಸ್. ಏನು? ಪ್ರಾಫಿಟ್ ಅನ್ನೋದು 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತಂದರೆ ಅರ್ಥ ಸೇಲ್ಸ್ ಅಂತ ತಗೋಬೇಕು. ಸೊ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಏನು ಹೇಳುತ್ತೆ ಇನ್ಫಾರ್ಮೇಷನು ಅಂದರೆ ಪರ್ಸೆಂಟ್ ಅಂದರೆ 100. ಪರ್ಸೆಂಟ್ ಅಂದರೆ ಏನು? 100. ಅಂದರೆ ಇಫ್ ಸೇಲ್ಸ್ ಈಸ್ 100, 25 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. 25 ರೂಪಾಯಿ ಏನಾಗಿರುತ್ತೆ? ಪ್ರಾಫಿಟ್ ಆಗಿರುತ್ತೆ. ಹಾಗಿದ್ಮೇಲೆ ಕಾಸ್ಟ್ ಎಷ್ಟಿರಬೇಕು ಅನ್ನೋದು ಕ್ವಶನ್ ಕ್ರಿಯೇಟ್ ಆಗುತ್ತೆ. ಈ ಈಕ್ವೇಷನ್ನಲ್ಲಿ ನಾವು ಗಮನಿಸಿದಾಗ ಪರ್ಸೆಂಟೇಜ್ ಅಂದಾಗ ಸೇಲ್ಸ್, 100 ರೂಪಾಯಿ ಸೇಲ್ಸ್ ಆದಾಗ ಪ್ರಾಫಿಟ್ಟು 25 ರೂಪಾಯಿ ಆಗುತ್ತೆ ಅನ್ನೋದಾದರೆ ನಮಗೆ ಎಷ್ಟಾಗಿರ್ಬೋದು ಖರ್ಚು ಅನ್ನೋದನ್ನು ಗಮನಿಸಬೇಕು. ಅಂದರೆ ಈ ಒಂದು ಈಕ್ವೇಷನ್ನಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮಾಡಬೇಕು. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮಾಡಬೇಕು ಅಂತಂದರೆ ಈಗ ಎಷ್ಟು ಅಮೌಂಟ್ ಬರೆದ್ರೆ, ಕ್ವಶನ್ ಮಾರ್ಕ್ ಜಾಗದಲ್ಲಿ ಕಾಸ್ಟ್ ಇದೆಯಲ್ಲ, ಈ ಜಾಗದಲ್ಲಿ ಎಷ್ಟು ಅಮೌಂಟನ್ನು ಬರೆದ್ರೆ ಅಥವಾ ಎಷ್ಟು ಕಾಸ್ಟ್ ಪ್ರೈಸ್ ಅಮೌಂಟನ್ನು ಬರೆದ್ರೆ ಆವಾಗ ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ ಎಷ್ಟು ಬರೀಬೇಕು ಅಮೌಂಟು? 75 ರೂಪೀಸ್ ಅಂತ ಇಲ್ಲಿ ಬರೆದಾಗ 75 + 25 = 100. ಅಂದರೆ
75 ರೂಪಾಯಿ ಕಾಸ್ಟ್ ಆಗಿರುತ್ತೆ, 25 ರೂಪಾಯಿ ನಮ್ಮ ಪ್ರಾಫಿಟ್ ಆಗಿರುತ್ತೆ, ಸೆಲ್ಲಿಂಗ್ ಪ್ರೈಸು 100 ರೂಪೀಸ್ ಅಂತ ಪದಾರ್ಥಕ್ಕೆ ಫಿಕ್ಸ್ ಆಗಿರುತ್ತೆ. ಸೊ ಇದು ನಮಗೆ ಬರುವಂಥ ಒಂದು ಈಕ್ವೇಷನ್ನ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬೇಸ್ಡು 25% ಆನ್ ಸೇಲ್ಸ್ ಪ್ರೈಸ್ ಅಂದಾಗ. ಸೊ ಈಗ ಇದನ್ನು ನಾವು ಸ್ವಲ್ಪ ಇನ್ನೊಂಚೂರು ಎಲಾಬ್ರೇಟಾಗಿ ಕಂಪ್ಯಾರಿಸನ್ ಮಾಡಬೇಕು. ಈಗ ಪ್ರಾಫಿಟ್ ತಾನೇ ನಾವು ಬರೀಬೇಕು ಅಮೌಂಟ್ ಕಾಸ್ಟ್ ಶೀಟ್ನಲ್ಲಿ. ಪ್ರಾಫಿಟ್ ಅಮೌಂಟನ್ನು ಬರೆಯೋದಕ್ಕೆ ಎರಡು ವಿಧಾನ ಇದೆ. ಒಂದು, ಪ್ರಾಫಿಟನ್ನು ಕಾಸ್ಟ್ ಮುಖಾಂತರ ಆದರೂ ಕ್ಯಾಲ್ಕುಲೇಟ್ ಮಾಡಿ ಬರೀಬೋದು, ಅದು ಪ್ರೀವಿಯಸ್ ವೀಡಿಯೋನಲ್ಲಿ ನಾವು ಮಾಡಿದ್ದೀವಿ. ಪ್ರಾಫಿಟನ್ನು ಸೇಲ್ಸ್ಗೂ ಕೂಡ ಕಂಪೇರ್ ಮಾಡಿ ಕೂಡ ನಾವು ಬರೀಬಹುದು. ಸೊ ಮೊದಲನೇದಾಗಿ ಇಲ್ಲಿ ಕೊಟ್ಟಿರೋದೇನು ಅಂದರೆ 25% ಆನ್ ಸೇಲ್ಸ್. ಅಂದರೆ ಪ್ರಾಫಿಟನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಕಂಪೇರಿಂಗ್ ದಿ ಪ್ರಾಫಿಟ್ ವಿತ್ ಸೇಲ್ಸ್. ಹಾಗಿದ್ಮೇಲೆ ಸೇಲ್ಸ್ಗೆ ಪ್ರಾಫಿಟ್ಗೆ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಈ ಪ್ರಾಫಿಟ್ ಅಮೌಂಟ್ 25 ರೂಪೀಸನ್ನು ಸೇಲ್ಸ್ಗೆ ಕಂಪ್ಯಾರಿಸನ್ ಮಾಡಿದಾಗ ಬರುವಂಥ ಈಕ್ವೇಷನ್ ಪಾರ್ಟ್ ಏನಿರ್ಬೋದು ಅಂದರೆ ಫ್ರ್ಯಾಕ್ಷನಲ್ ಫಾರ್ಮಲ್ಲಿ 25 rupees is the profit divided by 100 sales is equal to ಅಂದಾಗ 25 ones are 25 fours are. ಫ್ರ್ಯಾಕ್ಷನ್ ಫಾರ್ಮು ಸಿಂಪ್ಲೆಸ್ಟ್ ಫಾರ್ಮ್ಗೆ ನಾವು ಅದನ್ನು ರಿಡ್ಯೂಸ್ ಮಾಡ್ತಾ ಇದ್ದೀವಿ. ಸಿಂಪ್ಲೆಸ್ಟ್ ಫಾರ್ಮ್ ಅಂದಾಗ 25 ones are 25 fours are 100. ಸೊ 1/4 ಆನ್ ಸೇಲ್ಸ್. ಯಾತಕ್ಕಿದು ಆನ್ ಸೇಲ್ಸ್ ಅಂತ ಬರೀತಿದ್ದೀವಿ? ಬಿಕಾಸ್ ದಿಸ್ ಪ್ರಾಫಿಟ್ 25 is compared with ಸೇಲ್ಸ್ ವ್ಯಾಲ್ಯೂ, 100 ಅನ್ನೋದು ಸೇಲ್ಸ್ ವ್ಯಾಲ್ಯೂ. ಸೊ 1/4 ಆನ್ ಸೇಲ್ಸು ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಇನ್ನೊಂದು ವರ್ಷನಲ್ಲಿ ಯೋಚನೆ ಮಾಡಿದ್ರೆ, ಇಫ್ ಪ್ರಾಫಿಟ್ ಈಸ್ ಕಂಪೇರ್ಡ್ ವಿತ್ ಕಾಸ್ಟ್, ಕಾಸ್ಟ್ ಪ್ರೈಸ್ ಅಂದಾಗ ಎಷ್ಟು ಬರುತ್ತೆ? ಈ ಥರ ಈಕ್ವೇಷನ್ ಕ್ಯಾಲ್ಕುಲೇಷನ್ಸ್ ಆದಾಗ ಏನು ಬರುತ್ತೆ ಅಂತ ನೋಡಿದಾಗ ಸೇಮ್ ಅದೇ ಟೆಕ್ನಿಕನ್ನು ಫಾಲೋ ಮಾಡ್ತೀವಿ. ಪ್ರಾಫಿಟ್ ಈಸ್ 25 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ 75. ಇಲ್ಲೇನು ಮಾಡಿದ್ವಿ? ಪ್ರಾಫಿಟ್ ಈಸ್ 25, ಸೇಲ್ಸ್ ಕಂಪೇರ್ ಮಾಡಿದಾಗ ಸೇಲ್ಸ್ ಪ್ರೈಸ್ ಬರ್ತಿದ್ವಿ 100. ಅದೇ ರೀತಿ ಇಲ್ಲಿ 25 rupees ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಸ್ 75ಗೆ ಬರ್ತೀವಿ. ಸೊ ಪ್ರಾಫಿಟನ್ನು ಕಾಸ್ಟಿಗೆ ಕಂಪೇರ್ ಮಾಡಿದಾಗ ಎಷ್ಟು ಬರುತ್ತೆ, ಏನು ಈಕ್ವೇಷನ್ ಫಾರ್ಮ್ಯಾಟು ಅಥವಾ ಫ್ರ್ಯಾಕ್ಷನಲ್ ಫಾರ್ಮ್ಯಾಟು ಅಂತ ನೋಡಿದಾಗ 25 ones are 25, 25 3s are 75, ಅಂದರೆ 1/3 ಆನ್ ಕಾಸ್ಟ್ ಅಂತ ಹೇಳಿದ್ವಿ. ಸೊ 1/3 ಆನ್ ಕಾಸ್ಟ್, ಟೋಟಲ್ ಕಾಸ್ಟ್ ಅಂತ ಅರ್ಥ. ಪ್ರಾಫಿಟ್ ಅನ್ನೋದು 1/3 ಆನ್ ಕಾಸ್ಟ್ ಆದರೂ ಆಗಿರ್ಬೋದು ಅಥವಾ 1/4 ಆನ್ ಸೇಲ್ಸ್ ಆದರೂ ಆಗಿರ್ಬೋದು. ಸೊ ಎರಡೂ ವರ್ಷನಲ್ಲೂ ಪ್ರಾಫಿಟ್ ಎಷ್ಟಿರುತ್ತೆ? 25 ಇರುತ್ತೆ. ನೀವು ಕಾಸ್ಟ್ ಮೇಲೆ 1/3 ಮಾಡಿದ್ರೂ 25 ಬರುತ್ತೆ, ಕಾಸ್ಟ್ ಮೇಲೆ 1/4 ಮಾಡಿದ್ರೂ ಕೂಡ 25 ಬರುತ್ತೆ. ಸೇಲ್ಸ್ ಮೇಲೆ 1/4 ಮಾಡಿದಾಗ 25 ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಈ ಈಕ್ವೇಷನ್ ಮುಖಾಂತರ ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಮೊದಲು ಮಾಡ್ಕೊಂಡಿದ್ದೀವಿ. ಸೊ ಈಗ ಪ್ರಾಫಿಟನ್ನು ಬರೆಯೋದಕ್ಕೆ ಎರಡು ಆಪ್ಷನ್ ಇದೆ. ಏನು? ಪ್ರಾಫಿಟ್ ಕ್ಯಾನ್ ಬಿ ಅಸರ್ಟೈನ್ಡ್ ಆ್ಯಸ್ 1/4 ಆನ್ ಸೇಲ್ಸ್ ಆರ್ 1/3 ಆನ್ ಕಾಸ್ಟ್. ಸೇಲ್ಸ್ ಅಂದಾಗ ಇಲ್ಲಿ 100 ರೂಪೀಸ್ ಅಲ್ವಾ, ಇಲ್ಲಿ 1/4 ಇಂಟು 100 ಹಾಕ್ಕೊಂಡ್ರೆ 25 ರೂಪಾಯಿ ಬರುತ್ತೆ. 4 1 4 25 ಇಲ್ಲಿ ಬರುತ್ತೆ ಅಲ್ವಾ, 100. ಅದೇ ರೀತಿ 1/3 ಆನ್ ಕಾಸ್ಟ್ ಅಂತ ಹೇಳಿದ್ರೆ ಇಲ್ಲಿ 75 ಕಾಸ್ಟ್, ಅಂದರೆ 1/3 ಇಂಟು 75 ಅಂತಂದರೆ ಆವಾಗ 3 ones are 3 25s are 75 ಆಗುತ್ತೆ. ಸೊ ಎರಡೂ ವರ್ಷನಲ್ಲೂ ಕೂಡ ನಮಗೆ ಏನು ಬರುತ್ತೆ? 25 ಅನ್ನೋದು ಪ್ರಾಫಿಟ್ ಕಾಮನ್ ಆಗಿ ಬರುತ್ತೆ. ಸೊ ಅದಕ್ಕೆ ಪ್ರಾಫಿಟನ್ನು ಅಸರ್ಟೈನ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ನಮಗೆ ಎರಡಿದೆ. ಒಂದು 1/4 ಆನ್ ಸೇಲ್ಸ್ ಅಂತಂದ್ರೂ 25 ರೂಪಾಯಿನೇ, 1/3 ಆನ್ ಕಾಸ್ಟ್ ಅಂದರೂ ಕೂಡ 25 ರೂಪಾಯಿನೇ ಬರುತ್ತೆ ಅಂತ ಅರ್ಥ. ಸೊ ಈಗ ನಮಗೆ ಕಾಸ್ಟ್ ಶೀಟ್ನಲ್ಲಿ ಯಾವ ಇನ್ಫಾರ್ಮೇಷನ್ ಗೊತ್ತಿದೆ? ಎಲ್ಲಿ ತನಕ ಬಂದು ಸ್ಟಾಪ್ ಮಾಡಿದ್ದೀವಿ ನಾವು ಕಾಸ್ಟ್ ಶೀಟ್ನಲ್ಲಿ? ಕಾಸ್ಟ್ ಶೀಟ್ನಲ್ಲಿ ನಾವು ಒಂದು ಸ್ಟಾಪ್ ಆಗಿರೋದು ಎಲ್ಲಿ ತನಕ ಅಂದರೆ ಇಲ್ಲಿ ತನಕ ಬಂದು ನಿಂತಿದ್ದೀವಿ. ಟೋಟಲ್ ಕಾಸ್ಟ್ ತನಕ ಬಂದು ಸ್ಟಾಪ್ ಮಾಡಿದ್ದೀವಿ. ಈ ಟೋಟಲ್ ಕಾಸ್ಟ್ ತನಕ ಬಂದು ಸ್ಟಾಪ್ ಆಗಿರೋದ್ರಿಂದ ಈಗ ನಮಗೆ ಕಾಸ್ಟ್ ಗೊತ್ತಿದೆ, ಸೇಲ್ಸ್ ಇನ್ನೂ ಗೊತ್ತಿಲ್ಲ. ಕಾಸ್ಟ್ ಗೊತ್ತಿದೆ ಅಂತಂದರೆ ಪ್ರಾಫಿಟನ್ನು ಅಸರ್ಟೈನ್ ಮಾಡೋದಕ್ಕೆ ಕಾಸ್ಟನ್ನು ನಾವು ಬಳಸ್ಕೋತೀವಿ ಅಂತಂದರೆ ಆಗ ಕಾಸ್ಟ್ ಮೇಲೆ ಎಷ್ಟು ಅಂತ ಹೇಳ್ಕೊಂಡಿದ್ವಿ? ಈಗ ವರ್ಕಿಂಗ್ ನೋಟ್ ಮಾಡ್ಕೊಂಡಾಗ 1/3, 1/4 ಆನ್ ಸೇಲ್ಸ್ ಆರ್ 1/3 ಆನ್ ಕಾಸ್ಟ್ ಅಂತ ಹೇಳ್ಕೊಂಡಿದ್ವಿ. ಸೊ ನಮಗೆ ಕಾಸ್ಟ್ ಪ್ರೈಸ್ ಗೊತ್ತಿದೆ ಮೊದಲು, ಸೇಲ್ಸ್ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಈ ಟೋಟಲ್ ಕಾಸ್ಟ್ ಮೇಲೆ 1/3 ಅಂತಂದರೆ ಮಾಡಿಕೊಂಡಾಗ ಕಾಸ್ಟ್ದು 1/3 ಅಂದರೆ ಎಷ್ಟು ಕಾಸ್ಟು? 4,20,000. ಈ 4,20,000 ಇಂಟು 1/3 ಅಂತ ಮಾಡಿದಾಗ ನಮಗೆ 1,00,000
1,40,000 ಅಮೌಂಟ್ ಬರುತ್ತೆ. ಈ 1,40,000 ಅಮೌಂಟು ಪ್ರಾಫಿಟ್ ಆಗಿರುತ್ತೆ. ಸೊ ಈಗ ಸೇಲ್ಸ್ಗೆ ಟೋಟಲ್ ಮಾಡಿದಾಗ 5,60,000, that is 4,20,000 plus 1,40,000. The total of these two is equal to 5,60,000 is the amount of sales. ಈಗ ಸೇಲ್ಸ್ ಮೇಲೆ ಪ್ರಾಫಿಟ್ ಎಷ್ಟಿತ್ತು? ಸೇಲ್ಸ್ ಮೇಲೆ ಪ್ರಾಫಿಟ್ಟು 1/4 ಇತ್ತು, ಅಂದರೆ 25%, 1/4. ಈಗ 5,60,000 ಇಂಟು 1/4 ಅಥವಾ 25% ಮಾಡಿದ್ರೆ ದಟ್ ಶುಡ್ ಬಿ ಈಕ್ವಲ್ ಟು 1,40,000. ನೀವು ಕ್ಯಾಲ್ಕುಲೇಟರ್ನಲ್ಲಿ ಕ್ರಾಸ್ ವೆರಿಫಿಕೇಷನ್ ಬೇಕಾದರೆ ಮಾಡಿ ನೋಡ್ಬೋದು. 5,60,000 ಅಮೌಂಟಿಗೆ ಇಂಟು 1/4 ಮಾಡಿದ್ರೂ ಆಯಿತು ಅಥವಾ 25% ಮಾಡಿದ್ರೂ ಆಯಿತು. ಆ್ಯಸ್ ಪರ್ ಗಿವನ್ ಇನ್ಸ್ಟ್ರಕ್ಷನ್ ನಿಮಗೆ ಬರುವಂಥ ಪ್ರಾಫಿಟ್ಟು 1,40,000 ಆಗಿದ್ದರೆ ನೀವು ಮಾಡಿರುವಂಥ ಕ್ಯಾಲ್ಕುಲೇಷನ್ ಸರಿಯಾಗಿದೆ. 1/3 ಆನ್ ಕಾಸ್ಟ್ ಅಂದರೂ ಕೂಡ ಅಷ್ಟೇ ಪ್ರಾಫಿಟ್ ಬರುತ್ತೆ, 1/4 ಆನ್ ಸೇಲ್ಸ್ ಅಂದರೂ ಕೂಡ ಇಷ್ಟೇ ಅಮೌಂಟನ್ನ ಪ್ರಾಫಿಟ್ ಬರುತ್ತೆ. ಆಗ ನಾವು ಮಾಡಿರುವಂತಹ ಸೊಲ್ಯೂಷನ್ನು ಕರೆಕ್ಟಾಗಿದೆ ಅಂತ ನಾವು ಕನ್ಫರ್ಮ್ ಆಗಿ ಶ್ಯೂರ್ ಆಗಿ ಹೇಳ್ಕೋಬೋದು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ನೋಡಿ ಎಕ್ಸ್ಟ್ರಾ ಏನಿದೆ ಇನ್ಫಾರ್ಮೇಷನ್ನು, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಅನ್ನೋ ಈಕ್ವೇಷನನ್ನು ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅನ್ನೋದು ಸೇಲ್ಸ್ ಆಧಾರದ ಮೇಲೆ ಕೊಟ್ಟಾಗ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋನಲ್ಲಿ ಕಲ್ತಿದ್ದೀವಿ. ಸೊ ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಲರ್ನ್ಡ್ in this video about preparation of cost sheet. Thanks for watching this video. I will see you in the next video.